ಹಲೋ ಹಾಯ್ ನೋಡಿ ಈ ಥರ ಈಗ ಒಂದು ಸೀರೆಗೆ ಒಂದು ಡಿಸೈನ್ ಸಿಂಪಲ್ ಡಿಸೈನ್ ಹೇಳಿದ್ದಾರೆ. ಹಂಗಾಗಿ ಗೋಲ್ಡ್ ಥ್ರೆಡ್ಡು ಮತ್ತು ಮೆರೂನ್ ಥ್ರೆಡ್ಸ್ ದಾರ ಸುತ್ಕೊಂಡು ಇಟ್ಕೊಂಡಿದ್ದೀನಿ. ಈ ಸೀರೆಗೆ ಹಾಕಿ ನಾವು ಕಲಿಯೋಣ ಬನ್ನಿ. ಸ್ಟಾರ್ಟಿಂಗ್ ತುದಿಗೇನು ಲಾಕ್ ಮಾಡ್ಕೋಬೇಕು. ಮೆರೂನ್ ಒಂದೇ ಕಲರಲ್ಲಿ ನಾವು ಆರ್ಚ್ ಮಾಡ್ತಿರೋದು, ಹಾಗಾಗಿ ನೋಡಿ 8 ಎಳೆ ದಾರ ಸುತ್ಕೊಂಡಿದ್ದೀನಿ. ಸೀರೆ ತುದಿಗೆ ಒಂದು ಲಾಕ್ ಗಂಟು ಹಾಕ್ಕೊಂಡು ಚೆನ್ನಾಗಿ ಗಂಟು ಹಾಕ್ಕೊಡಿ. ನೀಟಾಗಿ ಹಾಕಿ ಏನೂ ಆಗಲ್ಲ. ಅದಾದಮೇಲೆ ಗ್ರಿಪ್ಗೆ ದಾರಾನ ಕೈಗೆ ಸುತ್ತಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಕ್ರೋಶದಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ತಗೊಂಡು ಅಲ್ಲಿಂದ ಮತ್ತೆ ದಾರದಲ್ಲಿ ಲಾಕ್ ಮಾಡ್ತು ಅಷ್ಟೇ. ಇವಾಗ ನಾವು ಕುಚ್ಚಿಗೆ ಜಾಗ ಬಿಟ್ಕೋತಾ ಇರೋದು 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಸೀರೆ ತುಂಬ ಗ್ರ್ಯಾಂಡಾಗೈತೆ, ಆದರೆ ಅವರು ಸಿಂಪಲಾಗಿ ಹಾಕೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಅವರು ಇದೇ ಡಿಸೈನ್ ಕೊಟ್ಟಿದ್ದರು, ಹಾಗಾಗಿ ಈ ಡಿಸೈನ್ನೇ ಹಾಕ್ತಾಯಿದ್ದೀನಿ. 2 ಸಲ ಲಾಕ್ ಮಾಡಬೇಕು. ನೋಡಿ ಒಂದು ಸಲ ಜಾಗ ಬಿಟ್ಟಾದಮೇಲೆ 2 ಸಲ ಲಾಕ್ ಮಾಡಿದ್ದೀನಿ. ಮತ್ತು 3 ಟೈಮ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು ಸಲ 3 ಟೈಮ್ ಹಾಕಿ ಮತ್ತು ಒಂದು ಬೀಡ್ಸ್ ಹಾಕೋತಾ ಇದ್ದೀನಿ. ನೋಡಿ 3 ಚೈನ್ ಹಾಕಿ ಲಾಕ್ ಆದಮೇಲೆ ಒಂದು ಬೀಡ್ಸ್ ಹಾಕಿ ಲಾಕ್ ಮಾಡ್ಕೋಬೇಕು. ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೀಡ್ಸ್ ಲಾಕ್ ಆದಮೇಲೆ ಸೀರೆಗೆ ಲಾಕ್ ಮಾಡಬೇಕು. ನೋಡ್ಕೋಬೇಕು ನೀವು ಸರಿಯಾಗಿ. ಮತ್ತು 1 2 3 4 ಚೈನು 4 5 ಚೈನ್ ಹಾಕಿ ಬೀಡ್ಸ್ ನಾವು ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಎಷ್ಟು ಹೇಳಿ 5 ಚೈನು ಉಲ್ಟಾ ತಿರುಗಿಸಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾವು 1 2 3 ಚೈನ್ ಹಾಕಿ ನಾವು 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನಿಧಾನ ನೋಡ್ಕೊಂಡು ಕಲಿಬೋದು. ತುಂಬಾ ಚೆನ್ನಾಗಿದೆ ಡಿಸೈನು, ಸಿಂಪಲ್ಲಾಗಿದೆ. ಕಲರ್ ಕಾಂಬಿನೇಷನ್ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ 3 ಚೈನ್ ಹಾಕಿ ಒಂದ್ಸಲಿ 3 ಚೈನ್ ಹಾಕಿ ಲಾಕ್ ಮಾಡಿದ ಜಾಗದಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡೋದು. ನೋಡಿ ಹೋಗಿ ಒಳಗಡೆ ದಾರ ತಗೊಂಡು ಬಂದು ಲಾಕ್ ಮಾಡಿದ್ಮೇಲೆ ಈಗ ನೋಡಿ 1 2 3 ಚೈನ್ ಹಾಕಿ ಅದರೊಳಗಡೆ ಜಾಗ ಇದೆಯಲ್ಲ ನೋಡಿ ಕಂಬದೊಳಗಡೆ ಅಲ್ಲಿ ಲಾಕ್ ಮಾಡೋದು. ಇದು ಒಂಥರ ಫೆದರ್ ಥರ ಡಿಸೈನ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಸೀರೆ ದಾರದ ಮೇಲೆ ಒಂದು ಸರಿ ದಾರ ತಗೊಂಡು ಸುಜಿ ಮೇಲೆ ಒಂದು ಸರಿ ದಾರ ತಗೊಂಡು ಎರಡರಲ್ಲೊಂದು ಡಬಲ್ ಕ್ರೋಶ ಮಾಡಿ ಆದಮೇಲೆ 3 ಚೈನ್ ಹಾಕಿ ನೋಡಿ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಸಿಂಪಲ್ ಡಿಸೈನು ಫ್ರೆಂಡ್ಸ್, ಇದು ಸಿಂಪಲ್ಲಾಗಿ ನೀಟಾಗಿ ಮಾಡ್ಕೊಂಡು ಹೋಗ್ಬೋದು. ನಾವು ಆರ್ಚು ಸುತ್ತ ನಾವು 5 ಚೈನ್ ಹಾಕಿದ್ದೀವಲ್ಲ ಆ ಚೈನ್ ಒಳಗಡೆ ಈ ವರ್ಕ್ ಮಾಡ್ಕೋತಾ ಇರೋದು. ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನೀಟಾಗಿ ಮಾಡ್ಕೊಳ್ಳಿ. 8 ಎಳೆ ದಾರ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ ಇದೇ ರೀತಿ ಹಾಕ್ಕೊಂಡು ಬರಬೇಕು. ಎಷ್ಟು ನಮಗೆ ಆರ್ಚಲ್ಗೆ ಬರುತ್ತೆ, ಕಂಬಗಳು ಎಷ್ಟು ಬರುತ್ತೆ ನೋಡಬೇಕು. ಆ ಒಂದು ಆರ್ಚಿಗೆ ಎಷ್ಟು ಬರುತ್ತೆ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೋಬೇಕು. ನೋಡಿ ನಾನು 4 ಕಂಬಗಳು ಹಾಕಾದ್ಮೇಲೆ ಇನ್ನು ಇವಾಗ ಎಷ್ಟು ಐತೆ ಅಂತ ಎಣಿಸ್ಕೋಬೇಕು. ನೋಡಿ 1 2 3 4 5 6 7 8 ಫೆದರ್ಸ್ಗಳನ್ನ ಹಾಕಿ ನಾನು ಇಲ್ಲಾಂದರೆ 9 ಕೂಡ ಹಾಕೋಬೋದು. ಆರ್ಚ್ ಮುಗಿದ್ಮೇಲೆ 9 ಹಾಕಾದ್ಮೇಲೆ ಲಾಕ್ ಮಾಡಬೇಕು. 8 ಅಥವಾ 9 ಇದು ಬರುತ್ತೆ ಫೆದರ್ಸ್ ಥರ. ಅದು ಮುಗಿದ್ಮೇಲೆ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾವು 3 ಚೈನ್ ಗ್ಯಾಪ್ ಹಾಕಿದ್ದೀವಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಅಂದರೆ ಈ ಕಡೆ ಹಾಕಿರಲ್ಲ, ಸೀರೆ ಎಲ್ಲಿ ಬರುತ್ತಲ್ಲ ನೋಡ್ಕೊಂಡು ಹಾಕಬೇಕು. ಮತ್ತು ಇನ್ನೊಂದು ಸಲ ಲಾಕ್ ಮಾಡಬೇಕು 2 ಸರಿ. ಇವಾಗ 5 ಚೈನ್ ಅಥವಾ 4 ಚೈನು ಎಷ್ಟು ಬೇಕಷ್ಟು ಕುಚ್ಚಿಗೆ ಮಾತ್ರ ಅಲ್ವಾ, ಅಲ್ಲ ಅಷ್ಟು ಹಾಕ್ಕೊಂಡು ಲಾಕ್ ಮಾಡಬೇಕು. ಕರೆಕ್ಟಾಗಿ ದಾರ ಇಟ್ಕೊಂಡು 5 ಚೈನ್ ಹಾಕ್ಕೊಂಡು ಇಲ್ಲಾಂದರೆ 4 ಚೈನು ಕುಚ್ಚಿಗೆ ಸಾಕಾಗುತ್ತೆ.
ಹಾಕ್ಬೇಕು. ನಾನು 5 ಚೈನ್ ಹಾಕಿದ್ದೀನಿ, 4 ಚೈನ್ ಹಾಕಿದ್ರೂ ನಡೀತದೆ, ಏನಿಲ್ಲ. ಲಾಕ್ ಮಾಡಬೇಕು, ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಬೇಕು, 2 ಸಲ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಡಿಸೈನ್ ಬರ್ತದೆ ನೋಡಿ, ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಇದು ಆರ್ಚ್ ಬರಲ್ಲ ಮತ್ತೆ. ನೋಡಿ 2 ಚೈನ್ ಹಾಕ್ಕೊಂಡು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ನೋಡಿ ಟ್ರಿಬಲ್ ಕ್ರೋಶ ಇನ್ನೊಂದು ಸಲ ಮಾಡಿದೆ. ನೋಡ್ದೆ ಈ ಥರ ಮಾಡಿ ಎಲ್ಲಿಂದ ನೋಡಿ ಆ ಕಂಬದ ಮಧ್ಯದ ಜಾಗ ಇದೆಯಲ್ಲ ನೋಡಿ, ಅದ್ರ ಮಧ್ಯದಿಂದ ಲಾಕ್ ಮಾಡ್ಕೋಬೇಕು ತಗೊಂಡು 3 ಚೈನ್ ಹಾಕಿ. ಫುಲ್ಲು ಟ್ರಿಬಲ್ ಕ್ರೋಶನೇ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಸ್ವಲ್ಪ ಟ್ರಿಬಲ್ ಕ್ರೋಶ ಮಾಡಿದ್ರೆ ಸ್ವಲ್ಪ ಉದ್ದ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. 2 ಸಲ ಎರಡು ಫೆದರ್ ಬರೋ ಮಾಡ್ಕೋಬೇಕು. ಅಂದರೆ 4 ಕಂಬಗಳು, ಅವು ಒಂದು 3 ಚೈನ್ ಹಾಕಿ ಮಧ್ಯದಲ್ಲಿ ಲಾಕ್ ಮಾಡೋದು, ಆ ಥರ. ಈ ರೀತಿ ನೋಡಿ ಎರಡು ಮಾಡಿಕೊಂಡು ಇವಾಗ ಮಧ್ಯಕ್ಕೆ ಒಂದು ಬೀಡ್ಸ್ ಹಾಕೋಬೇಕು. ಇವಾಗ ನೋಡಿ ಈ ಥರದೊಂದು ಬೀಡ್ಸ್ ಹಾಕ್ಕೊಂಡು ಬೀಡ್ಸ್ ಲಾಕ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ದವ್ರಾಗುತ್ತೆ. ಸೂಜಿ ಮೇಲೆ ದಾರ ತಗೊಂಡು ಸ್ಟ್ರೈಟು ನೋಡಿ ಬೀಡ್ಸ್ ಲಾಕ್ ಮಾಡಿಬಿಟ್ಟು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಕರೆಕ್ಟಾಗಿ ಇಟ್ಕೋಬೇಕು. ದಾರ ಒಂದು ಉರ್ಚೋದ್ರೂ ಕೂಡ ಸರಿಯಾಗಿ ಬರೋದಿಲ್ಲ, ಅದೊಂಥರ ಬಿಟ್ಕೊಂಡಾಗುತ್ತೆ. ನೋಡ್ಕೊಂಡು ನೀಟಾಗಿ ಮಾಡ್ಕೋಬೇಕು. ತುಂಬಾ ಈಸಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗೈತೆ. ಡಿಸೈನು ಬೇಗನೆ ಹಾಕ್ಬೋದು. ಈ ರೀತಿ ಇದು ಡಬಲ್ ಕ್ರೋಶದಲ್ಲೂ ಮಾಡ್ಕೋಬೋದು, ಆಮೇಲೆ ತ್ರಿಬಲ್ ಕ್ರೋಶದಲ್ಲೂ ಕೂಡ ಮಾಡ್ಕೋಬೋದು. ತ್ರಿಬಲ್ ಕ್ರೋಶದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ನಾನು ಇದೊಂದು ಮಿಸ್ ಮಾಡಿದ್ದೀನಿ, ಏಕೆಂದರೆ ಇದನ್ನ ಡಬಲ್ ಕ್ರೋಶದಲ್ಲಿ ಮಾಡಿಬಿಟ್ಟಿದ್ದೀನಿ. ಈಗ ಬಿಚ್ಚಿ ಮತ್ತೆ ತ್ರಿಬಲ್ ಕ್ರೋಶ ಮಾಡಿದ್ದೀನಿ, ಅದೊಂದು ಸ್ವಲ್ಪ ವಿಡಿಯೋ ಮಿಸ್ ಆಗೈತೆ. ಹಾಗಾಗಿ ಇದು ಬರೀ ಡಬಲ್ ಕ್ರೋಶನೇ ಬರ್ತೈತೆ. ನಾನು ಇದನ್ನು ತೆಗೆದಿದ್ದೀನಿ, ಮತ್ತೆ ಅದೊಂಚೂರು ವಿಡಿಯೋ ಮಿಸ್ ಆಗಿಬಿಟ್ಟೈತೆ. ಅದು ತ್ರಿಬಲ್ ಕ್ರೋಶನೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಸೇಮ್ ಅದೇ ಥರ 2 ಕಂಬಗಳು ಹಾಕಿ 2 ಕಂಬಗಳು ಹಾಕ್ಕೊಂಡು ಅದಕ್ಕೆ ನೋಡಿ ತ್ರಿಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. 2 ಮಾಡಬೇಕು, ಒಂದೊಂದು ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಚೆನ್ನಾಗಿ ಕಾಣಿಸಲ್ಲ ಡಿಸೈನ್. ಅದು ಒಂಥರ 2 ಡಿಸೈನ್ನ 2 ಆರ್ಚ್ಗಳನ್ನ ಒಂದೇ ಸೀರಿಯಲ್ ಮಾಡ್ಕೊಳ್ಳೋಂಥ ತುಂಬ ಚೆನ್ನಾಗಿರ್ತದೆ ಈ ಡಿಸೈನ್. ನೋಡಿ ಇದನ್ನು ಸಪ್ರೇಟ್ ಮಾಡ್ಬೋದು, ಅದನ್ನು ಸಪ್ರೇಟ್ ಮಾಡ್ಬೋದು. ಆದರೆ ನಾನು ಇದಕ್ಕೆ 2 ಆರ್ಚನ್ನು ತೊಗೊಂಡು ಡಿಸೈನ್ ಮಾಡಿರೋದು. ಅವ್ರು ಇದೇ ಥರ ಹಾಕೊಡಿ ಅಂತ ಕಳಿಸಿದ್ರು ಫೋಟೋನ. ಹಾಗಾಗಿ ಈ ಡಿಸೈನ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದೈತೆ. ಡಿಸೈನು ಸಿಂಪಲಾಗಿ ಬಂದೈತೆ. ನಾವು ಎಷ್ಟಕ್ಕೆ ಮಾಡ್ಕೊಡ್ಬೋದು ಅಂದರೆ, ಈಗ 450ಗೆ ಮಾಡಿಕೊಡಿ, 500 ಒಳಗಡೆ ಮಾಡಿಕೊಡಿ, ನಮಗೆ 350ಗೆ ಮಾಡಿಕೊಡಿ ಅಂತ ಹೇಳ್ತಿರ್ತಾರಲ್ಲ, ಆ ಟೈಮಲ್ಲಿ ನಾವು ಈ ಡಿಸೈನ್ ಸಿಂಪಲಾಗಿ ಮಾಡಿಕೊಡ್ಬೋದು. ಯಾವುದೇ ಬೀಡ್ಸ್ ವರ್ಕ್ ಇಲ್ಲ, ಬರೀ ಇದು 2 ಬೀಡ್ಸ್ ಅಷ್ಟೇ. ಒಂದು ಫ್ಲವರ್ ಬೀಡ್ಸು ಮತ್ತು ಇನ್ನೊಂದು ಮೆಟಲ್ ಬೀಡ್ಸು, ಚಿಕ್ಕದು ರೌಂಡ್ ಬೀಡ್ಸ್ ಹಾಕಿದ್ದೀನಲ್ಲ, ಅಲ್ಲಿ ಮಧ್ಯೆ ಒಂದೊಂದು ಅಷ್ಟೇ ಬೀಡ್ಸ್ ಬರೋದು. ಆಮೇಲೆ ಕುಚ್ಚು ಹಾಕ್ಕೊಳ್ಳೋದು. ಇದಕ್ಕೆ ಬೇಕಾದ್ರೆ ಕುಚ್ಚು ಬೇಡ ಅಂದರೂ ಕೂಡ ನಾವು ಕಂಟಿನ್ಯೂ ಆಚ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ನೀಟಾಗಿ ಬರ್ತದೆ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸಿಂಪಲ್ಲಾಗಿ. ಗ್ರ್ಯಾಂಡ್ ಸೀರೆಗೆ ಈ ಸಿಂಪಲ್ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಇನ್ನೂ ಬೇರೆ ಡಿಸೈನು ಟ್ರೈ ಮಾಡಿ ಅಂತಂದೆ, ಆದ್ರೂ ಅವರು ಇದನ್ನೇ ಚೆನ್ನಾಗೈತೆ ಅಂತ ಹಾಕ್ಕೊಂಡ್ರು ನೋಡಿ. ಡಿಸೈನ್ ತುಂಬ ಚೆನ್ನಾಗಿ ಬಂದೈತೆ. ನನಗೆ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ, ಯಾರು ಬೇಕಾದರೂ ಹಾಕ್ಬೋದು. ನೋಡಿ ನಾನು ಫುಲ್ ಹಾಕಿದ್ದೀನಿ ನೋಡಿ, ಫುಲ್ ಹಾಕಿ ಕುಚ್ಚು ಕಟ್ಟಿರೋದು ನೋಡಿ, ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತೈತೆ. ಬೇಕಾದರೆ ಬೇರೆ ಕಲರಲ್ಲಿ ನಾವು ಕಾಂಬಿನೇಷನ್ ಕಲರ್ಗಳಿದ್ದಾಗ ಮಾಡ್ಬೋದು. ಇದು ಚೆನ್ನಾಗಿ ಒಂದೇ ಕಲರಲ್ಲಿ ಮಾಡೋಣ ಅಂಥೇಳಿ ನಾನು ಮಾಡಿದ್ದು. ತುಂಬ ಚೆನ್ನಾಗಿ ನೀಟಾಗಿ ಬಂದೈತೆ. 400 450ಗೆ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ 1 hour 2 hour ಮಾಡ್ಬಿಡ್ಬೋದು. ಡಿಸೈನ್ ಏನು ಕಷ್ಟ ಇಲ್ಲ. ಥ್ಯಾಂಕ್ ಯು.